ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬ ಜನ ಕೇಳ್ತಿದ್ದಂಥ ಕಂಟೆಂಟ್ ರೈಟಿಂಗ್ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ತೊಗೊಂಡು ಬಂದಿದ್ದೀನಿ. ಹೌದು, ಇದು ಬಂದು ಜೆನ್ಯೂನ್ ಹಾಗೆ ಫಾಸ್ಟ್ ಗ್ರೋಯಿಂಗ್ ಕಂಪ್ನಿ ಆಗಿದೆ. ಕಂಪ್ನಿ ಬಂದು ಇನ್ಫಾಕೇರ್ ಸಾಫ್ಟ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ರೋಲ್ ಬಂದು ಕಂಟೆಂಟ್ ರೈಟಿಂಗ್ ಆಗಿರುತ್ತೆ. ಅಂದರೆ ನಿಮಗೆ ಸೋಷಿಯಲ್ ಮೀಡಿಯಾ ಲೈಕ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಅಥವಾ ಯೂಟ್ಯೂಬ್ನ ಯೂಸ್ ಮಾಡೋದಕ್ಕೆ ಬರುತ್ತೆ. ಇಲ್ಲಿ ಪೋಸ್ಟ್ಗಳನ್ನ ಮಾಡೋದಕ್ಕೆ ಬರುತ್ತೆ. SEO ಟೆಕ್ನಿಕ್ಸ್ ನಿಮಗೆ ಗೊತ್ತಿದೆ ಅಂದರೆ ಇಲ್ಲಿ ಈಸಿಯಾಗಿ ನೀವು ಕೆಲಸನ ಮಾಡ್ತಾ ಹೋಗ್ಬೋದು. ನಿಮ್ಮ ಕೆಲಸ ಕಂಪ್ಲೀಟ್ಲಿ ಇದರ ರಿಲೇಟೆಡೇ ಇರುತ್ತೆ. ಸೊ ಇನ್ನು ಇದು ಬಂದು ಕಂಪ್ಲೀಟ್ಲಿ ಹಾಗೆ 100% ವರ್ಕ್ ಫ್ರಮ್ ಹೋಮ್. ಎಲಿಜಿಬಿಲಿಟೀಸ್ ನೋಡಿದ್ರೆ ಯಾರೆಲ್ಲ ಫ್ರೆಷರ್ಸ್ ಇದ್ದೀರಾ ಅಥವಾ ಎಕ್ಸ್ಪೀರಿಯನ್ಸ್ ಇದ್ದೀರಾ ಇಬ್ಬರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಜಾಸ್ತಿ ಫ್ರೆಷರ್ಸ್ಗೆ ಇಲ್ಲಿ ಆಪರ್ಚುನಿಟೀಸ್ ಇದೆ. ಇನ್ನು ನೀವು ಜಸ್ಟ್ PUC ಪಾಸ್ ಆಗಿದ್ದೀನಿ ಅಥವಾ ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ನ ಮಾಡಿದ್ದೀನಿ ಅಂದರೆ ಅಪ್ಲೈನ ಮಾಡ್ಬೋದು. ಆದರೆ ಅಟ್ಲೀಸ್ಟ್ PUC ಆದರೂ ನೀವು ಪಾಸ್ ಆಗಬೇಕಾಗಿರುತ್ತೆ. ಸ್ಯಾಲ್ರಿ ನಿಮಗೆ ಪರ್ ಮಂತ್ 15,000 ಸ್ಯಾಲ್ರಿನ ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ಬೋನಸ್ ಅಥವಾ ಇನ್ಸೆಂಟಿವ್ಸ್ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ನೀವು ಎಷ್ಟು ಚೆನ್ನಾಗಿ ಕೆಲಸನ ಮಾಡ್ತೀರಾ ಅಷ್ಟು ನಿಮಗೆ ಬೋನಸ್ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ. ಇದಿಷ್ಟು ಕೆಲಸದ ಬಗ್ಗೆ ಶಾರ್ಟ್ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ಈಸಿಯಾಗಿ ನೀವು ಎಕ್ಸಾಕ್ಟಾಗಿ ಏನು ಕೆಲಸನ ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ, ಸ್ಕಿಪ್ ಕೂಡ ಮಾಡಬೇಡಿ. ಜೊತೆಗೆ ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈ ಕೂಡ ಮಾಡ್ಬೋದು. ಇನ್ನು ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆದರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಜೊತೆಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ನಾನಿಲ್ಲಿ ಲಿಂಕ್ಡ್ಇನ್ ಪ್ರೊಫೆಷನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರುವಂಥ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಇನ್ಫಾಕೇರ್ ಸಾಫ್ಟ್ ಅನ್ನೋ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ ಕಂಟೆಂಟ್ ರೈಟರ್ ಇಂಟರ್ನ್ ರೋಲ್ಗೆ. ಇಲ್ಲಿ ಇಂಟರ್ನ್ ಅಂತ ಏನಕ್ಕೆ ಮೆನ್ಷನ್ ಮಾಡಿದ್ದಾರೆ ಅಂದರೆ ಇದು 3 months ಡ್ಯೂರೇಷನ್ ಇರುತ್ತೆ. ಅದಾದಮೇಲೆ ನಿಮ್ಗೆ ಅಲ್ಲಿ ವರ್ಕ್ ಮಾಡೋಕ್ಕೆ ಇಷ್ಟ ಇದೆ, ಅದರ ಕಂಪ್ನಿಯವ್ರಿಗೆ ನಿಮ್ಮ ಜೊತೆ ವರ್ಕ್ ಮಾಡೋಕ್ಕೆ ಇಷ್ಟ ಇದ್ದರೆ ಇದನ್ನು ಲಾಂಗ್ ಟರ್ಮ್ ಆಗಿ ಇವರು ಕನ್ವರ್ಟ್ ಮಾಡ್ತಾರೆ. ಜಸ್ಟ್ 3 monthsಲ್ಲಿ ನಿಮಗೆ ಕಂಪ್ಲೀಟಾಗಿ ಟ್ರೈನ್ ಮಾಡ್ತಾರೆ, ಹೇಗೆ ಮಾಡಬೇಕು ಏನು, ಅದು ರಿಯಲ್ ವರ್ಕ್ ಏನಿರುತ್ತೆ ವಿತ್ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡ್ತಾರೆ. ಅದಾದ್ಮೇಲೂ ಕೂಡ ನಿಮ್ಗೆ ಅಲ್ಲಿ ವರ್ಕ್ ಮಾಡೋಕೆ ಇಷ್ಟ ಇದ್ರೆ ಮಾಡ್ಬೋದು. ಸೊ ಅದರಿಂದ ಇಂಟರ್ನ್ ಅಂತ ಕೊಟ್ಟಿದ್ದಾರೆ. 12 hours ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಸೊ ಇನ್ನೂ ಕೂಡ ಅಪ್ಲಿಕೇಶನ್ಸ್ ಓಪನ್ ಇರುತ್ತೆ. ಇವಾಗಲೇ ನೀವು ಕಂಪ್ಲೀಟಾಗಿ ವಿಡಿಯೋ ನೋಡ್ತಿದ್ದಾಗೆ ಅಪ್ಲೈನ ಮಾಡಿದ್ರೆ ಕೆಲಸ ಸಿಗೋ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಇನ್ನು ರಿಮೋಟ್ ವರ್ಕ್ ಅಂತ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಆಗಿರುತ್ತೆ. ಫುಲ್ ಟೈಮ್ ಅಂತ ಕೂಡ ಕೊಟ್ಟಿದ್ದಾರೆ. ಬಟ್ ಇದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಅದು ಕೂಡ ನಾನು ಇನ್ನು ಮುಂದೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ ನೋಡಿ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ. ಲೈಕ್ ಅಬೌಟ್ ದ ಜಾಬ್ ಅಂತ ಕೊಟ್ಟು ಕಂಟೆಂಟ್ ರೈಟಿಂಗ್ ಇಂಟರ್ನ್ ಇನ್ಫೋಕೇರ್ ಸಾಫ್ಟ್ ಅನ್ನೋ ಕಂಪ್ನಿ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ದಾರೆ. ಡ್ಯೂರಿಯೇಷನ್ ನೋಡಿದ್ರೆ ನಿಮಗೆ 1 to 3 months ಅಂತ ಹೇಳಿದ್ದಾರೆ. ಸೊ ನಾನು ನಿಮ್ಗೆ ಆಲ್ರೆಡಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ. ಇನ್ನು ಎಂಪ್ಲಾಯ್ಮೆಂಟ್ ಟೈಪ್ ನೋಡಿದ್ರೆ ನಿಮಗೆ ಫುಲ್ ಟೈಮ್ ಇಂಟರ್ನ್ಶಿಪ್ ಅಂತ ಕೊಟ್ಟಿದ್ದಾರೆ. ಇನ್ನು ಲೊಕೇಶನ್ ನಿಮಗೆ ವರ್ಕ್ ಫ್ರಮ್ ಹೋಮ್ ರಿಮೋಟ್ ವರ್ಕ್ ಇರುತ್ತೆ. ಇನ್ನು ಸ್ಯಾಲ್ರಿ ನೋಡಿದ್ರೆ ನಿಮಗೆ 14,500 ಪರ್ ಮಂತ್ ಸ್ಯಾಲ್ರಿ ಇರುತ್ತೆ. ಪ್ಲಸ್ ಬೋನಸ್ ಅಥವಾ ಇನ್ಸೆಂಟಿವ್ಸ್ ಹೇಗಿರುತ್ತೆ ಅದು ಕೂಡ ಪ್ರೊವೈಡ್ನ ಮಾಡ್ತಾರೆ. ಅಬೌಟ್ ದ ರೋಲ್ ನೋಡಿದ್ರೆ Infocare Soft is seeking a creative content writer intern to join our team ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕಂಟೆಂಟ್ ರೈಟರ್ನ ಇಂಟರ್ನ್ಗಾಗಿ ಜಾಯಿನ್ ಮಾಡ್ಕೊಳಕ್ಕೆ ನಮಗೆ ಟೀಮಲ್ಲಿ ನಾವು ಹುಡುಕ್ತಾ ಇದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ. ದಿಸ್ ಇಂಟರ್ನ್ಶಿಪ್ ಆಫರ್ಸ್ ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ಇನ್ ರೈಟಿಂಗ್, ಎಡಿಟಿಂಗ್ ಆ್ಯಂಡ್ ಪಬ್ಲಿಷಿಂಗ್ ಕಂಟೆಂಟ್ಸ್ ಅಕ್ರಾಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಟರ್ನ್ಶಿಪ್ಪಲ್ಲಿ ನಿಮಗೆ ಹ್ಯಾಂಡ್ ಆನ್ ಎಕ್ಸ್ಪೀರಿಯನ್ಸ್ ಲೆಟರ್ನ ಕೊಡ್ತೀವಿ ನಾವು. ಯಾವುದ್ರಲ್ಲಿ ಅಂದರೆ ಬರೆಯೋದ್ರಲ್ಲಿ, ಕಂಟೆಂಟ್ ರೈಟಿಂಗಲ್ಲಿ, ಎಡಿಟಿಂಗಲ್ಲಿ ಹಾಗೆ ಪಬ್ಲಿಷಿಂಗ್ ಕಂಟೆಂಟ್ಸ್ ಅರೌಂಡ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಅಂತ ಇದೆ. ಸೊ ಯಾವುದೇ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಲೈಕ್ ಲಿಂಕ್ಡ್ಇನ್ ಆಗಿರ್ಬೋದು, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲ ಕಡೆ ನಿಮಗೆ ಕಂಟೆಂಟ್ ರೈಟ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ ಹಾಗೆ ಪಬ್ಲಿಷ್ ಮಾಡೋದ್ರ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ಸ್ ಅಥವಾ ನಾವು ಕಳಿಸ್ಕೊಟ್ಟಿದ್ದೀವಿ ಅನ್ನೋ ಎಕ್ಸ್ಪೀರಿಯನ್ಸ್ನ ಕೊಡ್ತಾರೆ. ಇದನ್ನು ನೀವು ಕಲ್ತಾದ್ಮೇಲೆ ನಿಮ್ಮದೇ ಓನ್ ಆಗಿ ಕೂಡ ಮಾಡ್ಬೋದು. ಅಥವಾ ಬೇರೆ ಕಂಪ್ನಿಗೆ ನಾವು ಎಕ್ಸ್ಪೀರಿಯನ್ಸ್ ಇದೆ ಅಂತ ಡಿಜಿಟಲ್ ಮಾರ್ಕೆಟಿಂಗ್ ರೋಲ್ಗೆ ನೀವು ಅಪ್ಲೈ ಕೂಡ ಮಾಡ್ಬೋದು. ಸೊ ಬೆಸ್ಟ್ ಅಂತ ಹೇಳ್ತೀನಿ. ಯಾರೆಲ್ಲ ಸ್ಟೂಡೆಂಟ್ಸ್ಗಳು ಅವರ ಕೆರಿಯರ್ನ ಡಿಜಿಟಲ್ ಮಾರ್ಕೆಟಿಂಗಲ್ಲಿ ಸ್ಟಾರ್ಟ್ ಮಾಡಬೇಕಂತ ಇದ್ದೀರಾ ಅಥವಾ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ಇದ್ರೂ ಕೂಡ ಇದನ್ನು ಯೂಸ್ ಮಾಡ್ಕೊಬೋದು. ಒಂದು ಎಕ್ಸ್ಪೀರಿಯನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ. ಯು ವಿಲ್ ಲರ್ನ್ ಹೌ ಟು ಕ್ರಾಫ್ಟ್, ಕಂಪ್ಲೀಟ್, ನರೇಟ್ ದಟ್ ಎಂಗೇಜ್ ಆಡಿಯನ್ಸ್ ಆ್ಯಂಡ್ ಸಪೋರ್ಟ್ ಬ್ರ್ಯಾಂಡ್ ಕೊಲಾಬ್ರೇಷನ್ಸ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ನೀವು ಏನು ಕಲಿತೀರಾ ಅಂದರೆ ಲೈಕ್ ನ್ಯಾಚುರಲ್ ಆಗಿ ಬರೋ ರೀತಿ, ಹಾಗೆ
ಆಡಿಯನ್ಸ್ನ ಎಂಗೇಜ್ಡ್ ಆಗಿ ಇಟ್ಕೊಳೋ ಅಂತ ಕಂಟೆಂಟ್ಗಳನ್ನ ಹೇಗೆ ಮಾಡೋದು, ಏನು ಮಾಡಬೇಕು, ಹೇಗೆ ಅದು ವರ್ಕ್ ಆಗುತ್ತೆ ಅನ್ನೋದೆಲ್ಲ ಡೀಟೇಲ್ ಆಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ರೆ. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡಬೇಕಂತ ಇದ್ದೀರಾ, ನೆಕ್ಸ್ಟ್ ಇನ್ನು ಲೈಕ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಅಥವಾ ಯೂಟ್ಯೂಬ್ ಆಗಿರ್ಬೋದು, ಅವ್ರಿಗೆಲ್ಲ ಇದು ತುಂಬಾ ಯೂಸ್ ಆಗುತ್ತೆ. ವಿತೌಟ್ ಎನಿ ಇನ್ವೆಸ್ಟ್ಮೆಂಟ್ಸ್ ಅಥವಾ ದುಡ್ಡು ಇಲ್ಲದೆ ನೀವು ಇದನ್ನು ಈಸಿಯಾಗಿ ಕಲಿಬೋದು. ಇನ್ನು ರೆಸ್ಪಾನ್ಸಿಬಿಲಿಟೀಸ್ ಏನೇನಿದೆ ಅಂತ ನೋಡಿದ್ರೆ, ರಿಸರ್ಚ್ ಆ್ಯಂಡ್ ರೈಟ್ ಬ್ಲಾಗ್ ಪೋಸ್ಟ್ ಆರ್ಟಿಕಲ್ಸ್ ಆ್ಯಂಡ್ ವೆಬ್ಸೈಟ್ ಕಂಟೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ರಿಸರ್ಚ್ ಮಾಡ್ತೀರಾ, ಯಾವುದು ಟಾಪಿಕ್ಸ್ ಇದೆ, ಏನಿದೆ, ಎಲ್ಲಿ ರಿಸರ್ಚ್ ಮಾಡಬೇಕು, ಯಾವ ಟಾಪಿಕ್ ಮೇಲೆ ರಿಸರ್ಚ್ ಮಾಡಬೇಕು ಅಂತ ಕಂಪ್ನಿಯವ್ರು ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಡ್ತಾರೆ. ಅದನ್ನು ಬ್ಲಾಗ್ಗೆ ಬರೀತೀರಾ, ಏನಾದ್ರು ಸ್ಟೋರೀಸ್ ಆಗಿರ್ಬೋದು ಅಥವಾ ಕಂಟೆಂಟ್ ಆಗಿರ್ಬೋದು ಬರೀತೀರಾ. ಅದಾದಮೇಲೆ ಆರ್ಟಿಕಲ್ಸ್ ಮಾಡ್ತೀರಾ. ಅದಾದಮೇಲೆ ಇಲ್ಲಿ ವೆಬ್ಸೈಟ್ಗೆ ಕಂಟೆಂಟ್ಗಳನ್ನ ಬರ್ತಾ ಹೋಗ್ತೀರಾ ಅಂತ ಹೇಳ್ತಿದ್ದಾರೆ. ಇನ್ನು ಅಸಿಸ್ಟ್ ಇನ್ ಕ್ರಿಯೇಟಿಂಗ್ ಸೋಷಿಯಲ್ ಮೀಡಿಯಾ ಕ್ಯಾಪ್ಷನ್ಸ್ ಆ್ಯಂಡ್ ಮಾರ್ಕೆಟಿಂಗ್ ಕಾಪೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಸೋಷಿಯಲ್ ಮೀಡಿಯಾ ಕ್ರಿಯೇಟಿವ್ ಆಗಿ ಹೇಗೆ ಮ್ಯಾನೇಜ್ ಮಾಡಬೇಕು ಅಥವಾ ಏನು ಕಂಟೆಂಟ್ಸ್ಗಳಿದೆ ಅಥವಾ ಮಾರ್ಕೆಟಿಂಗ್ ಕಾಪೀಸ್ಗಳೇನಿದೆ ಅನ್ನೋದನ್ನೆಲ್ಲ ನಿಮ್ಗೆ ಇಲ್ಲಿ ಹೇಳ್ಕೊಡ್ತಾರೆ. ಹಾಗೆ ನೀವು ಕೂಡ ವರ್ಕ್ನ ಮಾಡ್ತೀರಾ ಅದ್ರ ರಿಲೇಟೆಡ್. ಇನ್ನು ಪ್ರೊಫೈಲ್ ಆ್ಯಂಡ್ ಎಡಿಟ್ ಕಂಟೆಂಟ್ಸ್ ಫಾರ್ ಕ್ಲಾರಿಟಿ, ಗ್ರಾಮೆಟಿಕ್ ಆ್ಯಂಡ್ ಟೋನ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟಾಪಿಕ್ನ ನೀವು ಕ್ಲಾರಿಟಿಯಿಂದ ಕ್ಲಿಯರ್ ಆಗಿ ಹೇಗೆ ಬರೆಯೋದು, ಗ್ರಾಮೆಟಿಕ್ ಇಲ್ದಾಗೆ ಹಾಗೆ ಟೋನ್ ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಇಲ್ಲಿ ನೀವು ಮಾಡ್ತಾ ಹೋಗ್ತೀರಾ. ನಿಮಗೆ ಹೇಳ್ಕೊಡ್ತಾರೆ ಕೂಡ. ಇಲ್ಲಿ ಬರೀ ನಿಮಗೆ ಹೇಳ್ಕೊಡಲ್ಲ, ನಿಮ್ಮ ವರ್ಕೇ ಅದಾಗಿರುತ್ತೆ. 3 ಮಂತ್ಸಲ್ಲಿ ಅವ್ರು ನಿಮಗೆ ಕಂಪ್ಲೀಟಾಗಿ ಹೇಳ್ಕೊಟ್ಟು ನೀವು ಕೂಡ ವರ್ಕ್ ಮಾಡೋದನ್ನ ಕರೆಕ್ಟಾಗಿ ನೋಡ್ಕೊಡ್ತಾರೆ. ಇನ್ನು ಕೊಲಾಬ್ರೇಟ್ ವಿತ್ ಮಾರ್ಕೆಟಿಂಗ್ ಟೀಮ್ಸ್ ಟು ಅನಲೈಸ್ ಕಂಟೆಂಟ್ ವಿತ್ ಕ್ಯಾಪ್ಟೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮಾರ್ಕೆಟಿಂಗ್ ಟೀಮ್ ಇರುತ್ತೆ ಅಲ್ವಾ, ಅವ್ರ ಜೊತೆ ನೀವು ಕೋಆರ್ಡಿನೇಟ್ ಮಾಡಿಕೊಂಡು ಮಾತಾಡಿಕೊಂಡು ಇಲ್ಲಿ ನಿಮ್ಮ ಕೆಲಸನ ನೀವು ಮಾಡಬೇಕಾಗಿರುತ್ತೆ. ಇನ್ನು ಕೀವರ್ಡ್ಸ್ ರಿಸರ್ಚ್ ಆ್ಯಂಡ್ ಆಪ್ಷನ್ಸ್ ಕಂಟೆಂಟ್ಸ್ ಫಾರ್ SEO ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ಅಥವಾ ಯೂಟ್ಯೂಬಲ್ಲಿ ಪೋಸ್ಟ್ ಆಗ್ತೀರಾ, ರೀಲ್ಸ್ ಆಗ್ತೀರಾ ಅಂದರೆ ಅಲ್ಲಿ ನೀವು ಹ್ಯಾಶ್ಟ್ಯಾಗ್ಸ್ ಆಗಿರ್ಬೋದು, ಕೀವರ್ಡ್ಸ್ ಆಗಿರ್ಬೋದು ಅಥವಾ SEO ಟಿಪ್ಸ್ಗಳು ಅಥವಾ ಕಂಟೆಂಟ್ಸ್ಗಳನ್ನ ಹಾಕಬೇಕಾಗಿರುತ್ತೆ. ಅದನ್ನು ಎಲ್ಲಿ ಸರ್ಚ್ ಮಾಡಬೇಕು, ಹೇಗೆ ಹಾಕಬೇಕು, ಯಾವ ಟಾಪಿಕ್ಗೆ ಯಾವ ಕೀವರ್ಡ್ಸ್ ಯೂಸ್ ಮಾಡಬೇಕು ಅನ್ನೋದನ್ನೆಲ್ಲ ಡೀಟೇಲ್ ಆಗಿ ಅವರು ನಿಮಗೆ ಹೇಳ್ಕೊಟ್ಟು ನಿಮ್ಮ ಕೈಲಿ ವರ್ಕ್ನ ಮಾಡಿಸ್ತಾರೆ. ಓಕೆನಾ. ಸೊ ಇನ್ನು ಸ್ಕಿಲ್ಸ್ ನೋಡಿದ್ರೆ ಯಾವುದು ಲೈಕ್ ಸ್ಕಿಲ್ಸ್ ಅಥವಾ ತುಂಬ ಜಾಸ್ತಿ ಏನಿಲ್ಲ. ಕಂಟೆಂಟ್ ರೈಟಿಂಗ್ ಇರಬೇಕು, ಕಾಪಿ ರೈಟಿಂಗ್ ಬರಬೇಕು, ಅಂದರೆ ಅವ್ರು ಕೊಟ್ಟಿರೋಂಥ ಟಾಪಿಕ್ಗಳನ್ನ ಕಾಪಿ ರೈಟ್ ಮಾಡುವಂಥದ್ದು, ಅದು ಸ್ವಲ್ಪ ಚೇಂಜಸ್ ಮಾಡಿ ಬರೆಯುವಂಥದ್ದು ಬರಬೇಕು. SEO ಬೇಸಿಕ್ಸ್ ಆದರೂ ಗೊತ್ತಿರಬೇಕು. ಓಕೆನಾ. ಇನ್ನು ರಿಸರ್ಚ್ ಮಾಡೋದಕ್ಕೆ ಬರಬೇಕು, ಅವ್ರು ಕೊಡುವಂಥ ಟಾಪಿಕ್ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಬರಬೇಕು. ಎಡಿಟಿಂಗ್ ಗೊತ್ತಿರಬೇಕು, ನೀವು ಹೇಗೆ ಫೋಟೋ ಎಡಿಟ್ ಮಾಡ್ತೀರಾ ಅಥವಾ ವಿಡಿಯೋ ಎಡಿಟ್ ಮಾಡ್ತೀರಾ ಅದು ಬರಬೇಕಾಗಿರುತ್ತೆ. ಸೋಷಿಯಲ್ ಮೀಡಿಯಾ ಕಂಟೆಂಟ್ಸ್ಗಳ ಬಗ್ಗೆ ನಿಮಗೆ ಸ್ವಲ್ಪ ಆದರೂ ಐಡಿಯಾ ಇರಬೇಕು. ಹಾಗೆ ಸ್ಟೋರಿ ಟೆಲ್ಲಿಂಗ್ ನಿಮಗೆ ಐಡಿಯಾ ಇದ್ದರೆ ಓಕೆ ಅಂತ ಕೊಟ್ಟಿದ್ದಾರೆ. ಇನ್ನು ಬೆನಿಫಿಟ್ಸ್ ನೋಡಿದ್ರೆ ಲೈಕ್ ಪ್ರಾಕ್ಟೀಸಿಂಗ್ ಎಕ್ಸ್ಪರ್ಟ್ಸ್ ಆಫ್ ಡಿಜಿಟಲ್ ಕಂಟೆಂಟ್ಸ್ ಕ್ರಿಯೇಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಒಂದು ಪ್ರಾಕ್ಟೀಸ್ ಆಗುತ್ತೆ ಅಥವಾ ಒಂದು ಎಕ್ಸ್ಪೀರಿಯನ್ಸ್ ಸಿಗುತ್ತೆ ಡಿಜಿಟಲ್ ಕಂಟೆಂಟ್ ಕ್ರಿಯೇಟರ್ ಆಗಿ ಹೇಗೆ ವರ್ಕ್ನ ಮಾಡಬೇಕು ಅಂತ. ಇಲ್ಲಿ ನೀವು ಈ ವರ್ಕ್ನ ಮಾಡಾದ್ಮೇಲೆ ಬೇರೆ ಯಾವ್ದಾದ್ರು ಸೋಷಿಯಲ್ ಮೀಡಿಯಾಗಳಿಗಾಗಿರ್ಬೋದು ಅಥವಾ ಕಂಪ್ನಿಗಳಿಗೆ ನೀವು ಡಿಜಿಟಲ್ ಮಾರ್ಕೆಟಿಂಗ್ ರೋಲ್ಗೆ ಲೈಕ್ ಅಪ್ಲೈನ ಮಾಡ್ಬೋದು, ಅಥವಾ ಅವ್ರು ನಿಮಗೆ ಎಕ್ಸ್ಪೀರಿಯನ್ಸ್ ಇದೆ ಅಂದರೆ ನಿಮ್ಮನ್ನ ಹೈಯರ್ ಕೂಡ ಮಾಡ್ತಾರೆ. ಇನ್ನು ಮೆಂಬರ್ಶಿಪ್ ಫಾರ್ ಎಕ್ಸ್ಪೀರಿಯನ್ಸ್ ರಿಟರ್ನ್ಸ್ ಆ್ಯಂಡ್ ಮಾರ್ಕೆಟಿಂಗ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಮೆಂಬರ್ಶಿಪ್ ಸಿಕ್ದಂಗೆ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಇನ್ನು ಫ್ಲೆಕ್ಸಿಬಲ್ ರಿಮೋಟ್ ವರ್ಕ್ ಎನ್ವೈರ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಫ್ಲೆಕ್ಸಿಬಲ್ ವರ್ಕಿಂಗ್ ಅವರ್ಸ್ ಇರುತ್ತೆ, ಅದು ಕೂಡ ಮನೆಯಿಂದ ಮಾಡುವಂಥದ್ದು ಅಂತ ಹೇಳ್ತಿದ್ದಾರೆ. ಇನ್ನು ಮಂತ್ಲಿ ಸೆಟಪ್ಸ್ ಆಫ್ 14,500 ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಮಂತ್ಲಿ ಫಿಕ್ಸ್ಡ್ ಆಗಿ 14,500 ರುಪೀಸ್ ಸ್ಯಾಲ್ರಿನ ಪ್ರೊವೈಡ್ ಮಾಡ್ತೀವಿ. ಪ್ಲಸ್ ಬೋನಸ್ EF ಕೂಡ ಇರುತ್ತೆ. EF ಇರೋದಿಲ್ಲ, ಇನ್ಸೆಂಟಿವ್ಸ್ ಇರುತ್ತೆ. ಸೊ ಯಾವುದೇ ರೀತಿ ಡೌಟ್ಸ್ ಬೇಡ ಅನ್ನೋದನ್ನ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಶಾರ್ಟ್ ಆಗಿ ಹೇಳಬೇಕಂದ್ರೆ ಇಲ್ಲಿ ನೀವು ಕಂಟೆಂಟ್ ರೈಟಿಂಗ್ ಆಗಿ ವರ್ಕ್ನ ಮಾಡ್ತೀರಾ, ಏನು ಮಾಡಬೇಕು, ಹೇಗೆ ಮಾಡಬೇಕು, ಇಲ್ಲಿ ಏನೆಲ್ಲ ಆ್ಯಪ್ಸ್ ಯೂಸ್ ಮಾಡಬೇಕು ಅಥವಾ SEO ಹೇಗೆ ಮಾಡೋದು, ಹ್ಯಾಶ್ಟ್ಯಾಗ್ ಹೇಗೆ ಹಾಕೋದು ಅನ್ನೋದು ಎಲ್ಲನೂ ಕೂಡ ಅವ್ರು ನಿಮಗೆ. ಸೊ ಇದಿಷ್ಟು ಕೆಲಸದ ಬಗ್ಗೆ ಇನ್ಫಾರ್ಮೇಷನ್ ಆಗಿತ್ತು. ಇನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನೋಡೋದಾದರೆ ಇಲ್ಲಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೀವು ನಿಮ್ಮ ಕೆಲವೊಂದಷ್ಟು ಡೀಟೇಲ್ಸ್ಗಳನ್ನ ಹಾಕಬೇಕಾಗಿರುತ್ತೆ. ಮೊದಲನೇದಾಗಿ ಸ್ಟೆಪ್ ಬೈ ಸ್ಟೆಪ್ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ. ಇಲ್ಲಿ ನಿಮ್ಮ ಮುಂದೆ ಒಂದು ಫಾರ್ಮ್ ಓಪನ್ ಆಗುತ್ತೆ. ಇಲ್ಲಿ ನೀವು ಮೊದಲನೇದಾಗಿ ನಿಮ್ಮ ನೇಮ್ನ ಹಾಕಬೇಕಾಗಿರುತ್ತೆ. ಅದಾದಮೇಲೆ ನಿಮ್ಮ ಇಮೇಲ್ ID ನ ಕೊಡಬೇಕಾಗಿರುತ್ತೆ. ಯಾವುದು ಪ್ರೊಫೆಷ್ನಲ್ ಇಮೇಲ್ ID ಇದೆ ಅದನ್ನು ಕೊಡಬೇಕಾಗಿರುತ್ತೆ. ಅದಾದಮೇಲೆ ವಾಟ್ಸಪ್, ಹಾಗೆ ಇನ್ಕಮಿಂಗ್ ಕಾಲ್, ಔಟ್ಗೋಯಿಂಗ್ ಕಾಲ್ ಎರಡೂ ಕೂಡ ಇರುವಂಥ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ನ ಕೊಡಬೇಕು. ಹಾಗೆ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದರೆ ಇಲ್ಲಿ ನೀವು ಯಾವ ಜಾಬ್ಗೆ ಅಥವಾ ಯಾವ ರೋಲ್ಗೆ ಇಲ್ಲಿ ಅಪ್ಲೈನ ಮಾಡ್ತಾ ಇದ್ದೀರಾ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಳ್ಬೇಕಾಗಿರುತ್ತೆ. ಜಸ್ಟ್ ಮಿನಿಟ್. ಈಗ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿ ಇಲ್ಲಿ ನೀವು ಜಸ್ಟ್ ಹಾಗೆ ಲೈಕ್ ಸೆಲೆಕ್ಟ್ ಮಾಡ್ಕೊಳ್ಬೋದು.
ಜಸ್ಟ್ ಅ ಮಿನಿಟ್. ಹೀಗೆ ಸ್ಕ್ರೋಲ್ ಡೌನ್ ಮಾಡಿಕೊಂಡ್ರೆ ಕೆಳಗೆ ನಿಮಗೆ ಅದು ಆಪ್ಷನ್ ತೋರಿಸುತ್ತೆ. ಸೊ ನಿಮ್ಗೆ ಏನಾದರೂ ಅಲ್ಲಿ ಹಾಗೆ ವರ್ಕ್ ಆಗ್ತಾ ಇಲ್ಲ ಅಂದರೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಆಪ್ಷನ್ ಇದೆ ನೋಡಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಸಾಕಷ್ಟು ಆಪ್ಷನ್ಸ್ ತೋರಿಸುತ್ತೆ. ಅಲ್ಲಿ ನೀವು ಡಿಜಿಟಲ್ ಮಾರ್ಕೆಟಿಂಗ್ ಅನ್ನೋ ರೋಲ್ಗೆ ಇಲ್ಲಿ ನೀವು ಅಪ್ಲೈನ ಮಾಡ್ತಾ ಇರೋದು. ಸೊ ಅದನ್ನು ನೀವು ಸೆಲೆಕ್ಟ್ನ ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅನ್ನೋ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ನಾನು ಕೇಳಿರೋಂಥ ಇನ್ಫಾರ್ಮೇಷನ್ ಕೊಟ್ಟು ಒಂದ್ಸಲ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಅವರು ಕೊಟ್ಟಿರುವಂಥ ಇಮೇಲ್ ಅಥವಾ ನೀವು ಕೊಟ್ಟಿರುವಂಥ ಇಮೇಲ್ ಅಥವಾ ಕಾಂಟ್ಯಾಕ್ಟ್ ನಂಬರ್ಗೆ ಅವರ ಕಡೆಯಿಂದ ಕಾಲ್ ಅಥವಾ ಇಮೇಲ್ ಬರುತ್ತೆ. ಸೊ ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ ಲಿಸ್ಟ್ನು ಕೂಡ ಚೆಕ್ ಮಾಡ್ಕೊತಾರೆ. ನೀವು ಇಲ್ಲಿ ನೋಡ್ತಾ ಇದ್ರೆ ಪ್ಲೀಸ್ ಚೆಕ್ ಯೋರ್ ಪ್ರೈಮರಿ ಆ್ಯಂಡ್ ಜಂಕ್ ಫೋಲ್ಡರ್ಸ್ ಆಫ್ಟರ್ 22 to 48 hours ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಮ ಸ್ಪ್ಯಾಮ್ ಲಿಸ್ಟ್ ಅಥವಾ ಜಂಕ್ ಫೋಲ್ಡರ್ಸ್ ಏನಿದೆ ಅಲ್ಲೂ ಕೂಡ ನೀವು 24 ಇಂದ 48 hours ಒಳಗೆ ಚೆಕ್ನ ಮಾಡ್ಕೊಳ್ಳಿ. ನಾವು ಇಮೇಲ್ ಮಾಡಿರ್ತೀವಿ ಅಂತ ಕೊಟ್ಟಿದ್ದಾರೆ. ಸೊ ಯಾವುದೇ ಇಮೇಲ್ಗಳು ಬಂದರೂ ಚೆಕ್ ಮಾಡಿ, ಯಾವುದೇ ಅನ್ನೋನ್ ನಂಬರಿಂದ ಕಾಲ್ ಬಂದರೂ ಕೂಡ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ. ಕೆಲಸ ಹುಡುಕ್ತಿರೋ ಅಂತ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಶನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತೆ ನಾಳೆಯ ವಿಡಿಯೋದಲ್ಲಿ ಹೊಸ ಜಾಬ್ ಅಲರ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.